ಅಜಿತ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಮಾಯಕ ರೈತನನ್ನ ಸ್ಟೇಷನ್ಗೆ ಕರೆಸಿ ಪೊಲೀಸರು ಹಲ್ಲೆ ಮಾಡಿದ್ರ ಸಿವಿಲ್ ಮ್ಯಾಟರ್ ನಲ್ಲಿ ಎಂಟ್ರಿ ಕೊಟ್ಟು ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಅಮಾಯಕ ರೈತನನ್ನ ಸ್ಟೇಷನ್ಗೆ ಕರೆಸಿ ಹಲ್ಲೆ ಮಾಡಿದ್ರ ಪೊಲೀಸ್. ಸಿವಿಲ್ ಮ್ಯಾಟರ್ ನಲ್ಲಿ ಎಂಟ್ರಿ ಕೊಟ್ಟು ಹಲ್ಲೆ ಮಾಡಿದಂತ ಆರೋಪ ಕೇಳಿಬರ್ತಾ ಇದೆ. ರೈತನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ರಾಯಭಾಗ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಬೆಳಗಾವಿಯ ರಾಯಭಾಗನ ಅಲಖನೂರಿನ ರೈತನನ್ನ ಪೊಲೀಸರು ಕರೆಸಿದ್ರು. ಅಲಖನೂರು ಗ್ರಾಮದ ರೈತ ಸಿದ್ದಪ್ಪ ಲಕ್ಕಪ್ಪ ನಾಯಕ್ ಥಳಿತಕ್ಕೆ ಒಳಗಾಗಿರುವಂತ ರೈತ ಅಂತ ಗೊತ್ತಾಗ್ತಾ ಇದೆ. ಯಾವುದೋ ಒಂದು ಸಿವಿಲ್ ಮ್ಯಾಟರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯಾಯ ಸರಿಪಡಿಸಿ ಅಂತ ಪೊಲೀಸರಿಗೆ ಆ ರೈತ ಸಿದ್ದಪ್ಪ ಅವರು ಮನವಿ ಮಾಡಿದ್ರು. ನ್ಯಾಯ ಕೊಡಿಸಿ ಅಂತೇಳಿ ನಿತ್ಯ ಠಾಣೆಗೆ ರೈತ ಸಿದ್ದಪ್ಪ ನಾಯಕ್ ಅವರು ಅಲಿತಾ ಇದ್ರು. ಸಿವಿಲ್ ಮ್ಯಾಟರ್ನ ಸರಿಪಡಿಸಿ ಕಳಿಸೋ ಬದಲಿಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಸದ್ಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ರೈತ ಸಿದ್ದಪ್ಪ ನಾಯಕ. ಪೊಲೀಸರು ಹಲ್ಲೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪವನ್ನ ಆತ ಮಾಡ್ತಾ ಇದ್ದಾರೆ. ಹೊನ್ನಪ್ಪ ಲಗಳಿ ಅನ್ನೋರ ಜೊತೆಗೆ ಸೇರಿ ಠಾಣೆಗೆ ಕರೆಸಿ ನನ್ನನ್ನು ಥಳಿಸಿದ್ದಾರೆ ಅಂತೇಳಿ ಆತ ಆರೋಪ ಮಾಡ್ತಾ ಇದ್ದಾನೆ. ಇಲ್ಲೇ ಏನು ಜಾಡ್ಸ್ ಬರ್ತಾರ್ರಿ ಬುಟ್ಗಲ್ಲಿ ಇವತ್ತು ಕಟ್ ಪರ್ಸೆಂಟ್ ಅಂದ್ರೆ ಇದು ನಡ ಇದಾಗಿತ್ತನ್ರಿ. ಈಗ ಡಾಕ್ಟರ್ ಏನಂದ್ರಿ? ಡಾಕ್ಟರ್ಗಳು ಸಲಹೆನ ಹಚ್ಚಾರ್ರಿ. ಇನ್ಶನ್ ಒಂದ್ 2-3 ಮಾಡ್ಯಾರ್ರಿ. ಅದನ್ನ ನಮ್ಮ ಹೊಲದಾಗ ನೀರು ಬಿಟ್ಟಿರಿ. ಯಾರ್ರಿ? ಅವರು ನಮ್ಮ ಮಳ್ಯಾಗೋಡ್ರಿ. ಅದಕ್ಕ ಇಲ್ಲಿ ತಾರೀಖ್ ಎತ್ತರ ನಮಗೆ ರಾಬಾಕಿ ನಮ್ಮ ತಮ್ಮ ಈ ಕಡೆ ಹೊಂಟಿದ್ರಿ. ಅಲ್ಲಿ ನೀರು ಬಿಟ್ಟಾರ, ಹೋಗಿ ನೋಡಿ ಬರೋವು ಅವ್ರು ಮಾತಾಡ್ಸಿ ಬರೋಣ ಆ ಕಡೆ ಹೋಗಿರಿ ನಾವು. ಅವ್ರು ಹೋಗೋಣ ಈಗ ನಮ್ಮ ಹೆಸರ್ಲಿದ ನೋಂದ್ ಕರಾರ್ ಐತ್ರಿ ನಮ್ಮ ಹೊಲಕ್ಕ. ಅದನ್ನ ನೀರು ಬಿಡಬೇಡ್ರಿ ಅಂದ್ರು ನಾವು. ನೀರು ಬಿಡಬೇಡ್ರಿ ಅಂದ್ರೆ ನಿಮ್ಮ ಹೊಲ ಐತಿ ನಮ್ಮ ಹೊಲ ಐತಿ ನೀರು ಬಿಟ್ಟೋಗ್ಬೇಕು ಅಂದ್ರೆ ನೀರು ಹಾಸಿರೋರು ನಾನು ಕಾಜಿ ಮಾಡಬೇಡ್ರಿ, ನೀವು ಉಣಿಸ್ರಣ ನಾವು ಉಣಿಸ್ರಣ ಅಂತ ಅಂದ್ರಿ. ನಾವು ಇದ್ದಾಗ ಏನು ಮಾಡೇನ್ರಿ ಸಿಟ್ಟಿಗಿರಿ ನಮ್ಮ ಕಾಕನ ಮಗನ ಬೇಯ್ದಿನಿ. ಅದು ಬೇಯ ನಾವು ಕುಡ್ಕೊಲ್ ತೊಂದಾಕ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಜಿತ್ ಸಂಡಕಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಿತ್, ಯಾವ ವಿಚಾರಕ್ಕೆ ಅವರು ಓಡಾಡ್ತಾ ಇದ್ರು, ಜೊತೆಗೆ ಹಲ್ಲೆ ಮಾಡಿರೋದು ನಿಜಾನ, ಏನಿದೆ ಮಾಹಿತಿ? 11ನೇ ತಾರೀಕು ಮಾಡಿರ್ಬೇಕಲ್ಲ, ಅದು ಕಡಿತ ಆಗಿದೆ. ಒಂದ್ ಕಡೆ ಸಿದ್ದಪ್ಪ ಲಕ್ಕಪ್ಪ ನಾಯಕ್ ಏನಿದ್ದಾರೆ ಹಲ್ಲೆಗೊಳಗಾದಂತ ರೈತ, ಆತ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇರೋದು. ಇದ್ಯಾವುದೋ ಒಂದು ಸಿವಿಲ್ ಮ್ಯಾಟರ್ನ ವಿಚಾರಕ್ಕೆ ಎಂಟ್ರಿ ಕೊಟ್ಟು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಹೊನ್ನಪ್ಪ ಲಗಳಿ ಜೊತೆಗೆ ಸೇರ್ಕೊಂಡು ಠಾಣೆಗೆ ಕರೆಸಿದ್ರಂತೆ. ಕರೆಸಿದಂಥ ಸಂದರ್ಭದಲ್ಲಿ ಈ ನ್ಯಾಯ ಕೊಡಿಸಿ ಅಂತೇಳಿ ಅನೇಕ ಬಾರಿ ಸ್ಟೇಷನ್ಗೆ ಅಲಿತಾ ಇದ್ರು ಈ ರೈತ ಸಿದ್ದಪ್ಪ ಲಕ್ಕಪ್ಪ ಏನಿದ್ದಾರೆ ಅವರು. ಬಟ್ ಆದರೆ ಆ ನ್ಯಾಯ ಕೊಡಿಸುವ ವಿಚಾರವನ್ನು ಹೊರತುಪಡಿಸಿ ಅವರನ್ನ ಸ್ಟೇಷನ್ಗೆ ಕರೆಸಿದಂಥ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಅಂತೇಳಿ ಆರೋಪ ಮಾಡ್ತಾ ಇರೋದು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಅಜಿತ್, ಯಾವ ವಿಚಾರಕ್ಕೆ ಹಲ್ಲೆ ಮಾಡಿದ್ದಾರೆ, ಏನ್ ಮಾಹಿತಿ ಸಿಕ್ಕಿದೆ? ಹೌದು, ಏನಂದ್ರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಲಕ್ನೂರ್ ಗ್ರಾಮದ ನಡೆದಿದ್ದ ಘಟನೆ ಇದು. ಏನಂದ್ರೆ ಇದು ಒಂದು ಅವರು ರಿಲೇಷನ್ ದಲ್ಲಿ ಒಂದು ಸಿವಿಲ್ ಮ್ಯಾಟರ್ ಇರುತ್ತೆ. ಜಮೀನಿಗಾಗಿ ಒಂದು 6 ಎಕರೆ 17 ಗುಂಟೆ ಜಮೀನು ವಿಚಾರವಾಗಿ ಕೋರ್ಟ್ದಲ್ಲಿ ಮೊದಲು ಆಲ್ರೆಡಿ ಅದು ಕೇಸ್ ಕೂಡ ಇರುತ್ತೆ. ಅದರ ಸಂಬಂಧಪಟ್ಟಂಗೆ ಈ ಪೊಲೀಸರು ಅವರು ನೀವು ಕಂಪ್ಲೇಂಟ್ ಕೊಡಕ್ ಹೋದಾಗ ಅವ್ರು ಕಂಪ್ಲೇಂಟ್ ಕೂಡಿಸ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರು ಕೂಡಿಸ್ಕೊಂಡು ಅವ್ರನ್ನು ಚೋಗ್ಲಾ ಅಂತ, ಹನುಮಂತ ಚೋಗ್ಲಾ ಅಂತ ಹೇಳಿ ಒಬ್ಬ ಸಿಬ್ಬಂದಿ ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ್ಮೇಲೆ ಅವನ ಮೇಲೆ ಹಲ್ಲೆ ಮಾಡಿದ ಇದರಲ್ಲಿ ಅವರು ಕೂಡ ಅಲ್ಲಿ ಸಂಬಂಧಪಟ್ಟ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಚಿಕಿತ್ಸೆಯನ್ನು ಕೂಡ ಇನ್ನೂ ಪಡಿತಿದ್ದಾರೆ. ಅಲ್ಲಿ ಕೂಡ ಒಳಪೆಟ್ಟಾಗಿದೆ, ಅವ್ರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಕೂಡ ಡಾಕ್ಟರ್ ಕೂಡ ಅದರ ಮೇಲೆ ಕೊಟ್ಟಿದ್ದಾರೆ. ಅದರ ಜೊತೆಯಾಗಿ ಸಂಬಂಧಪಟ್ಟಂಗೆ SP ಇರ್ಬೋದು, DSP ಇರ್ಬೋದು ಮತ್ತು CPI ಅವ್ರಿಗೆ ಮೇಲ್ ಮುಖಾಂತರ ಮತ್ತು ಮನವಿ ಮುಖಾಂತರ ಅವ್ರಿಗೆ ಇವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕಂತ ಹೇಳಿ ಕಳೆದ 3 ದಿನಗಳಿಂದ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಯಾಗಿ ಇನ್ನೂವರೆಗೂ ಅವ್ರ ಮೇಲೆ ಕಂಪ್ಲೇಂಟ್ ಆಗ್ಬೇಕಾಗಿತ್ತು, ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕಾಗಿತ್ತು. ಇನ್ನೂವರೆಗೂ ಯಾವುದೇ ರೀತಿಯಾಗಿ ಕಾನೂನು ಕ್ರಮ ಆಗಿಲ್ಲ ಅಂತ ಹೇಳಿ ರಾಯಬಾಗ್ ತಾಲೂಕಿನ ಹಾರುಗಿರಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಇನ್ನೂ ಆದ್ರೂ ಕೂತು ನಮಗೊಂದು ನ್ಯಾಯ ದೊರಕಿಸಿಕೊಡಿ ಅಂತ ಹೇಳಿ ರೈತರು ಇನ್ನೂ ಆದ್ರೂ ಅಲ್ಲಿ ಪ್ರತಿಭಟನೆ ಕೂಡ ನಡೆಸ್ತಿದಾರಂತೆ, ಅದ್ರ ಹೇಳ್ಬಹುದು. ಓಕೆ, ಥ್ಯಾಂಕ್ ಯು ಅಜಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.